ಗತಕಾಲದಿಂದಲೂ ವೈಭವದಿಂದ ಮೆರೆದಿದ್ದಂತಹ ಕಾಂಗ್ರೆಸ್ ಪಕ್ಷ ಕಳೆದ 10 ವರ್ಷಗಳಲ್ಲಿ ವಿಪಕ್ಷ ಸ್ಥಾನವನ್ನು ಕೂಡ ಕಳೆದುಕೊಂಡಿತ್ತು. ಈ ಒಂದು ಅಜ್ಞಾತ ವಾಸದಿಂದ ಮರಳಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಜಯವನ್ನು ಗಳಿಸಿರತಕ್ಕಂಥದ್ದು. ಆದರೆ ಈಗ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕ ಯಾರು ಎಂಬ ಚರ್ಚೆ ಆರಂಭವಾಗಿದೆ. ನ್ಯೂಸ್ 18 ಕನ್ನಡ ಇದೀಗ ಎಐಸಿಸಿ ಕಚೇರಿಯಲ್ಲಿದೆ, ರಾಹುಲ್ ಗಾಂಧಿ ಅವರು ಇರತಕ್ಕಂಥ ಸ್ಥಳದಲ್ಲಿದೆ. ಇಲ್ಲಿ ಅನೇಕ ನಾಯಕರನ್ನು ಮಾತನಾಡಿಸಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರೇ ಲೋಕಸಭೆಯಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು. ಆಗ ಅವರು ರಚನಾತ್ಮಕವಾಗಿ ಕ್ರಿಯಾತ್ಮಕ ಹೋರಾಟವನ್ನು ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ನಿರೂಪಣೆಗಳ ಬಗ್ಗೆ ಹೋರಾಟವನ್ನು ಮಾಡ್ತಾರೆ, ಭ್ರಷ್ಟಾಚಾರವನ್ನ ಬಯಲಿಗೆಳೆಯುತ್ತಾರೆ, ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಾರೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಇಡೀ ದೇಶವನ್ನ ಸುತ್ತಿದಂತ ಏಕೈಕ ನಾಯಕ ಆಗಿದ್ದಾರೆ ಮತ್ತು ರಾಹುಲ್ ಗಾಂಧಿ ಪ್ರಾಕ್ಟಿಕಲ್ ಆಗಿದ್ದಾರೆ ಮತ್ತು ರಾಹುಲ್ ಗಾಂಧಿ ಇದ್ರೆ ಮಾತ್ರ ಲೋಕಸಭೆಗೆ ಒಂದು ಕಳೆ ಅಂತೇಳಿ ಕಾಂಗ್ರೆಸ್ ಅನೇಕ ನಾಯಕರ ಅಭಿಪ್ರಾಯ ಆಗಿದೆ. ಆದ್ರೆ ರಾಹುಲ್ ಗಾಂಧಿ ಮಾತ್ರ ಎಲ್ಲ ಒಂದು ಕಡೆ ನಾನು ಲೋಕಸಭೆಯಲ್ಲಿ ನಾನು ವಿರೋಧ ಪಕ್ಷದ ನಾಯಕ ಆಗಲ್ಲ, ಬೇರೆ ನಮ್ಮ ನಾಯಕರು ಇದನ್ನು ನೋಡಿಕೊಳ್ಳಿ, ನಾನು ದೇಶಾದ್ಯಂತ ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ, ದೇಶಾದ್ಯಂತ ನನ್ನ ಧ್ವನಿಯನ್ನು ಎತ್ತರಿಸ್ತೀನಿ, ದೇಶಾದ್ಯಂತ ನಿರುದ್ಯೋಗ ಸಮಸ್ಯೆ ಭ್ರಷ್ಟಾಚಾರದ ವ್ಯವಸ್ಥೆ ಸಂಬಂಧಪಟ್ಟ ನಾನು ಹೋರಾಟವನ್ನು ಮಾಡ್ತೀನಿ, ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಯಾರಾದರೂ ಒಬ್ಬರು ಹಿರಿಯ ನಾಯಕರು ನಾಯಕತ್ವವನ್ನು ವಹಿಸಿಕೊಳ್ಳಿ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಿರುವಂತದ್ದು. ಆದ್ರೆ ಕಾಂಗ್ರೆಸ್ ಒಳಗಡೆ ಇದೀಗ ರಾಹುಲ್ ಗಾಂಧಿ ಅವರೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಬೇಕು ಅಂತ ಹೇಳಿ ಒತ್ತಾಯ ಮತ್ತು ಒತ್ತಡವನ್ನ ಮಾಡ್ತಿರುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಈಗ ಕೆಸಿ ವೇಣುಗೋಪಾಲ್ ಕೂಡ ವಿರೋಧ ಪಕ್ಷದ ನಾಯಕರ ಆಸೆ ಹುಟ್ಟಿರ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಜನರು ಕೂಡ ಒಳಗೊಳಗೆ ನಾವು ಯಾಕೆ ವಿರೋಧ ಪಕ್ಷದ ನಾಯಕ ಆಗಬಾರ್ದು ಅಂತ ಹೇಳಿ ತಮ್ಮ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ, ತಮ್ಮ ತಮ್ಮ ಲಾಬಿಯನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಇಡೀ ವಿಪಕ್ಷಗಳು ಕೂಡ ಇಂಡಿಯಾ ಕೂಟದ ಅನೇಕ ನಾಯಕರುಗಳು ಕೂಡ ರಾಹುಲ್ ಗಾಂಧಿ ಅವರೇ ವಿಪಕ್ಷದ ನಾಯಕ ಆಗಲಿ, ಅಂದ್ರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕರಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ಬಯಸಿರತಕ್ಕಂಥದ್ದು, ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಕಿಂಚಿತ್ತು ಕೂಡ ಈ ಕ್ಷಣದವರು ಕೂಡ ನಾನು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆಗಲ್ಲ, ನನಗೆ ಹೋರಾಟ ಮಾಡಲಿಕ್ಕೆ ನನಗೆ ಬಹಳಷ್ಟು ವೇದಿಕೆಗಳಿವೆ, ಇಡೀ ದೇಶಾದ್ಯಂತ ಮತ್ತೆ ಹೋರಾಟವನ್ನು ಮಾಡ್ತೀನಿ, ಇಡೀ ದೇಶಾದ್ಯಂತ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀನಿ, ಇಡೀ ದೇಶಾದ್ಯಂತ ಬಿಜೆಪಿ ಸರ್ಕಾರದ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತೀನಿ, ನನಗೆ ಧ್ವನಿ ಇದೆ, ಲಕ್ಷಾಂತರ ಕೈಗಳು ನನ್ನ ಜೊತೆ ಇದ್ದಾವೆ, ಲೋಕಸದನದ ಒಳಗಡೆ ಯಾರಾದರೂ ಆಗಿ ನಾನು ನಿಮಗೆ ಕೈ ಜೋಡಿಸ್ತೇನೆ, ನಿಮಗೆ ಧ್ವನಿಯಾಗಿರ್ತೇನೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಬಿಲ್ಕುಲ್ ಒಪ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ ನಾಯಕರಿಗೆ ಅತಿ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರ ಪ್ರಕಾರ ದೇಶದ ಅನೇಕ ಮಾಧ್ಯಮಗಳು ಮತ್ತು ರಾಜಕೀಯ ವಿಶ್ಲೇಷಕರ ಪ್ರಕಾರ ದಿನೇ ದಿನೇ ಅವರು ರೈಸಿಂಗ್ ಸ್ಟಾರ್ ಆಗ್ತಾ ಇದ್ದಾರೆ. ಅಲ್ಲದೆ ರಾಹುಲ್ ಗಾಂಧಿ ಅವರು ಪ್ರತಿಯೊಂದು ವಿಷಯದ ಬಗ್ಗೆ ಒಂದಷ್ಟು ಪ್ರಬುದ್ಧತೆಯಿಂದ ಮಾತನಾಡ್ತಿದ್ದಾರೆ, ಅದರ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡ್ತಿದ್ದಾರೆ, ಅದರ ಬಗ್ಗೆ ಒಂದಷ್ಟು ಇನ್ನು ಗೂಗಲ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತೆಗೆದುಕೊಳ್ತಿದ್ದಾರೆ ಮತ್ತು ಅವರು ಮಾತನಾಡ್ತಕ್ಕಂಥ ವಿಷಯಗಳಲ್ಲಿ ಒಂದಷ್ಟು ಪ್ರಬುದ್ಧತೆ ಇದೆ. ಹಾಗಾಗಿ ರಾಹುಲ್ ಗಾಂಧಿಯವರೇ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕ ಆಗಿ ಆ ಮುಖಾಂತರ ರಚನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಲೋಕಸಭೆ ಒಳಗೂ ಮತ್ತು ಹೊರಗೂ ಹೋರಾಟ ಮಾಡಬಹುದು ಎಂಬುದು ಕಾಂಗ್ರೆಸ್ನ ನಾಯಕರು ಮತ್ತು ಇಂಡಿ ಕೂಡದ ಅನೇಕ ನಾಯಕರ ಒಮ್ಮತದ ಅಭಿಪ್ರಾಯ ಆಗಿದೆ. ಈ ಕ್ಷಣದವರು ಕೂಡ ರಾಹುಲ್ ಗಾಂಧಿಯವರು ನಾನು ಒಲ್ಲೆ ಎಂಬ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಆದರೂ ಕೂಡ ಕಾಂಗ್ರೆಸ್ ಒಳಗಡೆ ಒತ್ತಾಯ ಆಗ್ತಿರ್ತಕ್ಕಂಥದ್ದು ರಾಹುಲ್ ಗಾಂಧಿಯವರೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಆಗಲಿ ಅಂತೇಳಿ. ಆದ್ರೆ ಇದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು, ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಆಗ್ತಾರಾ ಅಥವಾ ರಾಹುಲ್ ಗಾಂಧಿ ಅವರು ಲೋಕಸಭೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಬೇರೊಬ್ಬರಿಗೆ ವಹಿಸಿಕೊಡ್ತಾರಾ, ಆ ಮುಖಾಂತರ ದೇಶಾದ್ಯಂತ ಮತ್ತೆ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆಂದು ಸದ್ಯದ ಕುತೂಹಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.